ಬೇಕು ಅವ್ರು ಹೇಳಿದ್ದಾರೆ ಮಹರ್ಷಿಗಳು, ಎಲ್ಲರಿಗೂ ಹೇಳಿದಾಗ ಇವ್ರಿಗೂ ಹೇಳಿದ್ದಾರೆ. ಅದನ್ನೇ ಇವ್ರು ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅನ್ಕಾನ್ಷಿಯಸ್ ಆಗೋ ಥರ ಏನೂ ಇರಲಿಲ್ಲ. ಇವರಾಗಿ ಇವ್ರು ಮಾಡಿಕೊಂಡು ಇವ್ರ ಹೆಸರು ಕೆಡಿಸ್ಕೊಂಡಿದ್ದಾರೆ ಅಷ್ಟೇ. ಯಾರ ಹೆಸರು ಕೆಡಿಸ್ಕೊಂಡಿದ್ದಾರೆ? ಅವ್ರ ಹೆಸರು ಅವರೇ ಕೆಡಿಸ್ಕೊಂಡಾಗ. ಡ್ರೋನ್ ಪ್ರತಾಪ್ ಅವರು. ಹೌದು, ಒಬ್ಬ ಸ್ವಾಮೀಜಿ ಆದವರು ಸ್ವಾಮೀಜಿ ಏನು ಹೇಳಬೇಕು ಡೈರೆಕ್ಟಾಗಿ ಅದನ್ನು ಹೇಳಿದ್ದಾರೆ. ಎಲ್ಲರಿಗೂ ಹೇಳ್ದಂಗೆ ಇವ್ರಿಗೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನೀನು ಹೊರದೇಶಕ್ಕೆ ಹೋಗು, ರಿಲೇಷನ್ಶಿಪ್ಪಲ್ಲಿ ಇಲ್ಲಿರೋದು ಬೇಡ ಅಂತ ಹೇಳಿದ್ದಾರೆ. ಅವಾಗ ಇವ್ರು ಪ್ರತಾಪ್ ಅವ್ರು ಏನು ಕೇಳಿದ್ರು, ನಾನು ಫಾರಿನಲ್ಲಿ ಇರಬೇಕಾ ಇಂಡಿಯಲ್ಲಿ ಇರಬೇಕಾ ಅಂದರು. ಇಂಡಿಯಾಗಿಂತ ನೀವು ಫಾರಿನ್ಗೆ ಹೋದರೆ ಒಳ್ಳೆಯದು, ತಂದೆ ತಾಯಿ ಜೊತೆ ಇರಬಾರ್ದು ಅಂತ ಹೇಳ್ಬಿಟ್ರಲ್ರಿ. ಅದಿದೆ ಶಾಸ್ತ್ರದಲ್ಲಿ ಬಂದಿದೆ ಹೇಳಿದ್ದಾರೆ. ಇಲ್ಲದೆಲೆ ಶಾಸ್ತ್ರ ಮಾಡಿದ್ದಾರೆ ಅವರು, ನೋಡಿ ಹೇಳಿದ್ದಾರೆ. ತಂದೆ ತಾಯಿಯಿಂದ ದೂರ ಇರೋದು ಅದೆಂತ ಶಾಸ್ತ್ರ ಅಂತಾರೆ? ಶಾಸ್ತ್ರ ಅಲ್ಲ, ಅವ್ರಿಗೆ ಮಹರ್ಷಿಗಳು ಬಂದಿರೋದೇ ಅದನ್ನು ಹೇಳೋದಕ್ಕೆ ಅಂತ. ಅದನ್ನು ಇವ್ರು ಕನ್ಫರ್ಮ್ ಕ್ಲೀನಾಗಿ ಒಬ್ಬರಲ್ಲ 4 ಜೊತೆ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿಲ್ಲ, ಏನೋ ಅಲ್ಲಿ ಬೇರೆ ಪ್ಯಾನಿಕ್ ಆಗುತ್ತೆ ಅಂತ ಅವ್ರಂದ್ರು ಅಂತ ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಇವರು ತಂದೆ ತಾಯಿನೇ ಮೊದಲು ದೇವರು ಅಂತ ಹೇಳ್ತಾರೆ. ಇವರು ಎಲ್ಲಿಂದ ಹೆಂಗೆ ಅಂತ ತಂದೆ ತಾಯಿಯಿಂದ ಎಷ್ಟೋ ದಿನ ಆಗಿತ್ತು ಮಾತಾಡಿ. ತಂದೆ ತಾಯಿ ಅವ್ರು ಮಾತಾಡ್ತಿದ್ರು. ಅವ್ರ ತಂದೆ ಬಂದಿದೆ ಈಗ ಬಿಗ್ ಬಾಸ್ಗೆ ಬಂದ್ಮೇಲೆ ಅಷ್ಟೇ. ಅಲ್ಲ, ಇಲ್ಲಿ ಜ್ಯೋತಿಷ್ ಅವ್ರ ಮಾತು ನಂಬೇಕಂತೀರ ನಂಬಾರ್ದು ಅಂತೀರಾ? ಕೆಲವು ನಂಬಬೇಕು, ಕೆಲವು ನಂಬಾರ್ದು. ಇವ್ರು ನಂಬಾರ್ದು ಅನ್ನೋದಾಗಿದ್ರೆ ಇರಬೇಕಾಗಿತ್ತು. ಇವ್ರು ನೋಡೋಣ ನಮ್ಮ ತಂದೆ ತಾಯಿ ಹೋದ್ರೆ ಏನಾಗುತ್ತೆ ಅಂತ ಇರ್ಬೋದಾಗಿತ್ತು. ನನ್ನ ಎಲ್ಲರೂ ಪ್ಯಾನಿಕ್ ಅಂದ್ಬಿಟ್ರೆ ಹಂಗನ್ಬಿಟ್ರೆ ಹಿಂಗನ್ಬಿಟ್ರು ಅಂತ ಊಟ ಬಿಟ್ಟರೆ ಇವ್ರಿಗೆ ಅನ್ಕಾನ್ಷಿಯಸ್ ಆದ್ರು ಅಂತ ಬೇರೆ ಯಾರಿಗೇನು. ಅಲ್ಲಿನೂ ಒಂದು ರೀತಿಯಲ್ಲಿ ನಾನು ಇಲ್ಲಿರ್ಬೇಕಾದ್ರೆ ವಿದೇಶಕ್ಕೆ ಹೋಗ್ಬೇಕಾ ಅಂತ ಕೇಳ್ಬಿಟ್ರು. ಹೋಗಿ ಮನೇಲಿ ಯೋಚನೆ ಮಾಡ್ಬೋದಾಗಿತ್ತು. ಬಿಗ್ ಬಾಸ್ ಅಲ್ಲೆಲ್ಲ ಮಾಡೋದು, ಅಲ್ಲಿ ಹೋಗಿ ಮಾಡ್ಬೇಕಾಗಿತ್ತು. ಬಿಗ್ ಬಾಸ್ಗೆ ಚಾನ್ಸಸ್ ಸಿಕ್ಕದೇ ಒಂದು ದೊಡ್ಡ ಅಂಥದ್ರೊಳಗೆ ಇವ್ರಿಗೆ ಸಿಕ್ಕಿದೆ ಅಂತ ಇರೋ ಹೆಸರು ಇವರಾಗಿ. ಬಿಗ್ ಬಾಸ್ ಇಂದನೇ ಅವ್ರ ಅಪ್ಪ ಅಮ್ಮ ಒಂದಾಗಿರೋದು. ಹೇಳದ್ನಲ್ಲ, ಇವನೆಲ್ಲ ಕೆಡಿಸ್ಕೊಂಡ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದೇನು ಹೊಸ್ತೇನಲ್ಲ, ಅವ್ರು ತುಂಬ ಹಳೋತಾ ಇದರಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇರೋದನ್ನ ಕರೆಕ್ಟಾಗಿ ಅವ್ರು ಹೇಳ್ತಾರೆ. ವಿನಯ್ ಸರ್ ಇದಾರಲ್ವಾ? ವಿನಯ್ ಸ್ವಲ್ಪ ಇದು ಜಾಸ್ತಿ, ಕಟ್ನಿಟ್ ಜಾಸ್ತಿ. ಏನು ಮಾತಾಡ್ತಾರೋ ಎಷ್ಟು ಮಾತು ಗೊತ್ತಾಗ್ತಾ ಇರ್ತೇವೆ. ಸಂಗೀತ ಸ್ವಲ್ಪ ರಫ್ ಅನ್ಸುತ್ತೆ ನನಗೆ. ಸಂಗೀತ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್ ಪರವಾಗಿಲ್ಲ ಇರೋದ್ರೊಳಗೆ ಅಷ್ಟೇ. ಯಾರು ಗೆಲ್ಬೋದಂತೀರ? ಏನೋ ಕೆಲವರು ಲೇಡೀಸ್ ಅಂತಾರೆ. ನಮ್ಮ ಇದ್ರೊಳಗೆ ಇವನು ತುಕಾಲಿ ಏನೋ ಇರ್ಬೋದೇನೋ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್ ಮೇಲೆ ಅವರು. ಕಾಮಿಡಿ ವರ್ಕ್ ಆಗುತ್ತೆ ತುಕಾಲಿ ಸಂತೋಷ. ಕಾಮಿಡಿ ಇಷ್ಟ ಆಗುತ್ತಾ ಅಂತ? ಪರವಾಗಿ ಸ್ವಲ್ಪ ಏನೋ ತೀರಾ ಬೇಜಾರು ಇರೋರಿಗೆ ನೋಡೋದು ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಷ್ಟೇ. ಡ್ರೋನ್ ಪ್ರತಾಪ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಡ್ರೋನ್ ಪ್ರತಾಪ್ ಮುಂದೆ ಈ ಥರ ಆಗದೆ ಅವನ ಜೀವನ ಅವನು ರೂಪಿಸ್ಕೋಬೇಕು ಅಷ್ಟೇ. ಬಿಗ್ ಬಾಸಿಗೆ ಸಿಕ್ಕಿರೋದೇ ಒಂದು ಚಾನ್ಸು ದೊಡ್ಡದು. ಅದರೊಳಗೂ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ಅಷ್ಟು ಫೇಮಸ್ ಆಗಿದ್ದವನು ಆಲ್ರೆಡಿ. ಅವಾಗೂ ಅವನ ಹೆಸರು ಕೇಳಿಸ್ಕೊಂಡ ಅಷ್ಟೇ. ಈ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಏನು ಇತ್ತೀಚೆಗೆ ಈ ಸೀಸನಲ್ಲಿ ಜಾಸ್ತಿ ಆಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ ಅಂದರೆ ಇವ್ರು ಅನ್ಕಾನ್ಷಿಯಸ್ ಆಗಿ ಇನ್ನೇನು ಮಾಡ್ತಾರೆ ಬಿಗ್ ಬಾಸಲ್ಲಿ. ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವರು. ಏನಕ್ಕೆ ರೀ? ಯಾವಾಗಲೂ ಒಬ್ಬರೇ ಹೆಣ್ಮಗಳಾಗಿ ಒಬ್ಬಳೇ ಫೈಟ್ ಮಾಡ್ತಾಳಲ್ಲ, ಎಲ್ಲದಕ್ಕೂ ಸೋಲಾಗಲಿ ಗೆಲುವಾಗಲಿ ಎಲ್ಲದನ್ನು ಈಸಿ ತಗೋತಾರೆ. ಕ್ಯಾಪ್ಟನ್ ಆಗಬೇಕು ಅಂತೇಳಿ ಫೈನಲ್ ಕ್ಯಾಪ್ಟನ್ ಆದರು. ಆದರೂ ತುಂಬ ಖುಷಿ ಪಟ್ಟದ್ದು ನಾವೇ. ಕ್ಯಾಪ್ಟನ್ ಆಗಬೇಕು ಅಂತ ಇದ್ವಿ. ಆದರೂ ಯಾವಾಗಲೂ ಗ್ರಾಪಲ್ಲಿರೋರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರ ಜೊತೆ ಜಗಳಕ್ಕೆ ಹೋಗ್ತಾರೆ ಅನ್ನೋ ಮಾತಿದೆ ಅವ್ರ ಮೇಲೆ. ಅದಂತೂ ನಮಗಂತೂ ಅನಿಸಲ್ಲ ನೋಡೋರಿಗೆ. ಯಾಕಂದರೆ ವಿನಯ್ ಅವ್ರ ಜೊತೆ ಹೋದ್ರು, ಕಾರ್ತಿಕ್ ಅವ್ರ ಜೊತೆ ಹೋದ್ರು. ಅವರು ಹಾಗೆ ಇದ್ದಾರಲ್ಲ. ವಿನಯ್ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಾರಲ್ಲ. ಏನು ಸಂಗೀತ ಅವ್ರದಂತೂ ನಮಗಂತೂ ಸೇರ್ತದೆ. ಈ ಸಲ ಹೆಣ್ಮಗಳು ಸಂಗೀತ ಅವ್ರು ಗೆಲ್ತಾರೆ. ಹೆಣ್ಮಗಳೇ ಗೆಲ್ಬೇಕು ಅಂತ ನಮಗೂ ಇಷ್ಟ. ಗೆಲ್ತಾರೋ ಕೂಡ ಅವರೇ. ಇತ್ತೀಚೆಗೆ ಅಳೋದನ್ನು ಜಾಸ್ತಿ ಮಾಡಿದ್ರು ಅವರು ಒಂದಿಷ್ಟು ಎಪಿಸೋಡ್ಗಳಲ್ಲಿ. ಕಮ್ಮಿ ಆಡಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಸೇರ್ಕೊಂಡು ಹಂಗಾದ್ರ ಅಂತ ಅನ್ಸಲ್ಲ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಕೂಡಿ ಅಲ್ಲ, ಅವರು ಮೊದಲಿಂದನೂ ಹಾಗೆ ಆಡ್ಕೋತಾ ಬಂದಿದ್ದಾರೆ. ಇವಾಗಲೂ ಗೆಲ್ಲಬೇಕು ಅಂತ ಅನಿಸ್ತಾ ಇದೆ ನಮಗೆ. ಸಂಗೀತನೇ ವಿನ್ ಆಗಬೇಕು ಅಂತ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಆಡ್ತಾ ಇದ್ದಾರೆ. ಇವಾಗೇನೋ ಹೊರಗಡೆ ಹೋಗಿದಾರಲ್ಲ. ಮತ್ತೆ ಬಂದ್ರಿ, ಇವತ್ತು ಬಂದ್ರು, ಎಂಟ್ರಿ ಆದ್ರು, ಹಾಸ್ಪಿಟಲ್ ಜಾಯ್ನ್ ಆಗಿದ್ರು, ಫುಡ್ ಪಾಯ್ಸನ್ ಆಗಿತ್ತು. ಆಡ್ತಾ ಇದ್ದಾರೆ. ಸಂಗೀತ ಮತ್ತು ನಮ್ರತ ಇವರಿಬ್ಬರ ನಡುವೆ ಏನು ವ್ಯತ್ಯಾಸ ಇದೆ ಅಂತೀರಾ? ನಮ್ರತ ಒಂದು ಸ್ವಲ್ಪ ಮೊದಲಿಂದ ವಿನಯನ್ ಜೊತೆ ಸೇರಿಕೊಂಡು ಒಂಥರ ಸ್ಟ್ರಾಟಜಿಸ್ಟ್ ಆಗಿ ಆಡ್ತಾ ಇದ್ರು. ಇವರು ಸಂಗೀತ ಅವ್ರು ಏನಾಗಿದ್ದಾರೆ, ಒಬ್ಬರೇ ಆಡ್ಕೋತಾ ಬಂದಿದ್ದಾರೆ. ಯಾರ್ದು ಸಹಾಯ ಇಲ್ಲದೆ ಆಡ್ತಾ ಇದ್ದಾರೆ. ತನಿಷಾ ಕುಪ್ಪಂದ ಅವ್ರ ಗ್ರಾಫ್ನು ಜಾಸ್ತಿ ಹೋಗ್ತಾ ಇದೆ ಇತ್ತೀಚೆಗೆ. ಓಟ್ಸ್ ಅವೆಲ್ಲ ನೋಡಿದ್ರೆ ಒಂದು ರೀತಿ ಹೈ ಹೋಗ್ತಾ ಇದೆ. ನಮಗಂತೂ ಅನಿಸಲ್ಲ ರೀ. ತನಿಷಾ ಅನಿಸಲ್ಲ. ಸಂಗೀತನೇ ಗೆಲ್ಲಬೇಕು, ಅದೇ ಆಸೆ ಇದೆ. ಗೆಲ್ತಾರೋ ಸರಿ. ಮೊನ್ನೆ ಬಂದು ಜ್ಯೋತಿಷ್ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ರೀತಿ ಹೇಳಿದ್ರು, ತಂದೆ ತಾಯಿ ಜೊತೆ ಹೋಗಬೇಡಿ, ನೀವು ಮತ್ತೆ ಕೆಟ್ಟವ್ರು ಆಗ್ತೀರಾ ಅಂತ. ಅದು ಸರಿನಾ ಅಂತ? ಏನಪ್ಪ, ಅದೇನು ಅನಿಸಲ್ಲ. ಜ್ಯೋತಿಷರ ಮಾತು ನಂಬೇಕಂತೀರಾ? ಇಲ್ಲ ಅಂತೀರಾ? ನಂಬಿಕೆ ಇಲ್ಲ. ಈಗಾಗಲೇ 3 ವರ್ಷ ಹೇಳಲ್ಲ. ನಂಬಿಕೆ ಅಂತೂ ನಮಗಂತೂ ಇಲ್ಲ ಅಷ್ಟೇ. ಓಕೆ, ನಿಮ್ಮ ಓಟಮ್ಮ? ನಮಗೆ ಸಂಗೀತ.
ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಹಾಂ, ಅವ್ರು ಇರೋದ್ರಿಂದನೇ ಇಷ್ಟು ವರ್ಷ 10 ಸೀಸನ್ ನೋಡ್ತಾ ಬಂದಿರೋದು. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಸೂಪರ್. ಯಾರು ಇಷ್ಟ ಆಗ್ತಾರೆ? ಸಂಗೀತ ಗೆಲ್ಬೋದು ಅನ್ಸುತ್ತೆ. ಸಂಗೀತ ಅವರು. ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್ ಅವರು ಆಡ್ತಾ ಇದ್ದಾರೆ, ಸ್ವಲ್ಪ ಆ್ಯಟಿಟ್ಯೂಡ್ ಅನ್ಸುತ್ತೆ. ಇಲ್ಲ, ಯಾರು ಗ್ರಾಪಲ್ಲಿ ಇರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾರೆ ಸಂಗೀತ ಅಂತ. ಎಲ್ಲ ಕಾಂಪಿಟೇಷನ್ ಅಂದಮೇಲೆ ಹಂಗೆ ಅಲ್ವಾ, ಅವ್ರ ಓಟ್ಗಳನ್ನು ಈ ಕಡೆ ತಿರುಗೋ ರೀತಿಯಲ್ಲಿ ಆಗೋ ರೀತಿ. ಬಟ್ ಎಲ್ಲ ಮೈಂಡ್ ಗೇಮ್ಸು ಇಬ್ಬರು ಆಡ್ತಾ ಇರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಎಲ್ಲ ಫೇಕ್ ಅನ್ಸುತ್ತೆ. ಹಾಂ, ಇತ್ತೀಚೆಗೆ ಹಾಸ್ಪಿಟ್ಲಿಗೆ ಹೋಗೋದು, ಹೊರಗಡೆ ಹೋಗೋದು ಅವೆಲ್ಲ ಬೇಕತ್ಲೇ ಆಗ್ತಾ ಇದೆಯಾ? ಅದೆಲ್ಲ ಕಾಕತಾಳೀಯನ? ಅಕ್ಕತಾಳಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಏನಾನ ಇದ್ದರೆ ಕಳಿಸ್ತಾರೆ. ಹಾಂ, ಅವ್ರು ಬಿಗ್ ಬಾಸ್ ಅವ್ರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಒಳಗೆ ಕಳಿಸ್ಬಿಟ್ಟು ಇನ್ನೊಂದ್ಸತಿ ಕಳಿಸ್ಬೋದಲ್ಲ. ಎಲ್ಲ ಸೀಸನ್ಗಳಿಗಿಂತ ಈ ಸೀಸನಲ್ಲಿನೇ ಜಾಸ್ತಿ ಸ್ಪರ್ಧಿಗಳು ಹೊರಗೋಗಿ ಬರೋದಾಗ್ತಾ ಇದೆ ಅಂತ. ಅದೇ ಅವ್ರು ವರ್ತೂರವರು ಹೋಗಿ ಬಂದರು, ಅವ್ರವ್ರ ರೀಸನ್ಸ್ಗೆ ಹೋಗಿ ಬರ್ತಾ ಇದ್ದಾರೆ. ಹಾಂ ಹಾಂ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಚೆನ್ನಾಗಿ ನಡೆಸ್ತಾರೆ, ಮೊದಲಿಂದ ಅವರೇ ಎಲ್ಲ ಇರೋದು. ಹಾಗಾಗಿ ಈ ಸಲ ಕ್ಯಾಪ್ಟನ್ಸಿ ಆಗಿದ್ದಾರೆ ಸಂಗೀತ ಅವರು ಲಾಸ್ಟು. ಹಾಂ ಆಗ್ಬೋದು ಅನ್ಸುತ್ತೆ. ಹೌದು. ಯಾರು ಗೆಲ್ತಾರೆ ಫೈನಲ್? ಸಂಗೀತ ಅವ್ರು ಗೆಲ್ಬೋದು. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ? ಟಫ್ ಕಾಂಟೆಸ್ಟೆಂಟ್ ಇದ್ದಾರೆ ಎಲ್ಲರೂ. ಮೈಕಲ್ ಹೋಗ್ಬೋದು. ಮೈಕಲ್ ಹೋಗ್ಬೋದು ಅಂತೀರಾ? ಥ್ಯಾಂಕ್ ಯು ಸರ್. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ನಮಗೆ ಕಾರ್ತಿಕ್ ಅವರು. ಏನಕ್ಕೆ ರೀ? ಕಾರ್ತಿಕ್ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಎಲ್ಲೆಲ್ಲಿ ಮಾತಾಡಬೇಕು ಅವ್ರು ಮಾತಾಡ್ತಾನೆ. ಇತ್ತೀಚೆಗೆ ಸೈಲೆಂಟ್ ಆಗ್ತಾ ಇದ್ದಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಎಲ್ಲರೂ ಸೈಲೆಂಟ್ ಆದ್ರಲ್ಲ, ಅದಕ್ಕೆ ಅವರು ಸೈಲೆಂಟ್ ಆದ್ರು. ಅವ್ರು ಅಗ್ರೆಸಿವ್ ಆದರೆ ಇವ್ರು ಅಗ್ರೆಸಿವ್ ಆಗ್ತಾರೆ. ಯಾರಾದರೂ ಒಬ್ಬ ಅಗ್ರೆಸಿವ್ ಅಪೋಸಿಟ್ ಇದ್ರೆ ತಾನೇ ಮಾತಾಡೋದು. ಹಾಂ ಹಾಂ. ಈ ಮೂವರಲ್ಲಿ ಜಾಸ್ತಿ ಅಗ್ರೆಸಿವ್ ಅಂದರೆ ಯಾರು? ಸಂಗೀತ, ಕಾರ್ತಿಕ್, ವಿನಯ್. ಆಬ್ವಿಯಸ್ಲಿ ವಿನಯ್ ಅವರು. ಈಗ ಇತ್ತೀಚೆಗೆ ಸೈಲೆಂಟ್ ಆಗಿರೋ ಕಾರಣ ಏನಂತ? ಫೈನಲ್ಗೆ ಬಂದಿದ್ದೀನಿ, ಈ ಥರ ಒಳ್ಳೇದಲ್ಲ ಅಂತ ತಿಳ್ಕೊಂಡ್ರೆ. ಟಾಸ್ಕ್ ಯಾವುದೋ ಆ ಥರ ಕೊಡ್ತಾ ಇಲ್ಲ ಅವರು. ಟಾಸ್ಕ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋದು ಕೊಟ್ಟರೆ ಅವ್ರು ಆಬ್ವಿಯಸ್ಲಿ ಅಗ್ರೆಸಿವ್ ಆಗೇ. ಆಪೋಸಿಟ್ ಕ್ಯಾಂಡಿಡೇಟ್ ಅಗ್ರೆಸಿವ್ ಇದೆ, ಇವರು ಅಗ್ರೆಸಿವ್ ಆಗೇ ಆಗ್ತದೆ. ಕಾರ್ತಿಕ್ ಅವ್ರ ಮೇಲೆ ಒಂದು ಅಪರಾಧ ಇದೆ, ಒಂದು ಹೆಸರಿದೆ. ಹೆಣ್ಮಕ್ಳ ಹತ್ರ ಹೋಗೋದು, ಅವ್ರ ಹತ್ರ ಮಾತಾಡೋದು, ಮತ್ತೆ ದೂರ ಆಗೋದು, ಜಗಳ ಆಡೋದು, ಮತ್ತೆ ಯಾರು ಕ್ಲೋಸ್ ಆಗ್ತಾರೆ ಅವ್ರ ಜೊತೆ ಮೂವ್ಮೆಂಟ್ ಆಗೋದು, ಹಿಂಗಾಗ್ತದೆ. ಸರ್ ಅಲ್ಲಿ 24 hours ಏನೇನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ತೋರ್ಸೋದು ಬರೀ 1.5 hours. ಹಾಂ. ಸೊ ಅದ್ರಲ್ಲಿ ನಾವು ಆ ಥರ ತಿಳ್ಕೊಬಾರ್ದು. ಅಲ್ಲಿ ಏನಾಗುತ್ತೆ ಅದು ರಿಯಾಲಿಟಿ ನಮ್ಗೆ ಗೊತ್ತಿರಲ್ಲ. ಒಂದೆರಡು ದಿನ ಸಂಗೀತ, ಒಂದೆರಡು ದಿನ ತನಿಷಾ, ಈಗ ನಮ್ರತ, ಹಿಂಗೆ ಹೋಗ್ತಾ ಇದೆ ಅವ್ರ ಜರ್ನಿ. ಸ್ವಲ್ಪ ರಾಶಾಗಿ ಮಾತಾಡ್ತಾರೆ. ಅವರು ಅವ್ರು ಮಾತಾಡಿದ್ದೆ ಕೇಳಿಸ್ಕೋಬೇಕಂತ ಅವ್ರು ಹೇಳ್ತಾರೆ. ಸೊ ಆ ಥರ ಯಾರು ಸ್ವಲ್ಪ ದಿವಸ ನಡೆಯುತ್ತೆ, ಜಾಸ್ತಿ ದಿವಸ ನಡೆಯಲ್ಲ. ಬಿಗ್ ಬಾಸಲ್ಲಿ ಡ್ರೋನ್ ಪ್ರತಾಪ್ ಅವರು 2 ದಿನ ಹೊರಗಡೆ ಇರ್ತಾ ಇದ್ದಾರೆ, ಒಳಗಡೆ ಇರ್ತಾ ಇದ್ದಾರೆ. ಬೇಕಂತಲೇ ಡ್ರಾಮಾ ನಡೀತಾ ಇದೆಯಾ ಅಂತ? ಮೇ ಬಿ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು. ಮತ್ತೆ ಹೆಲ್ತ್ ಅಪ್ಸೆಟ್ ಅಂತ ಹೇಳಿದ್ದಾರೆ. ಹಾಂ, ಮೋಸ್ಟ್ಲಿ ನಾವು ಅದೇ ಅನ್ಕೊಂತೀವಿ. ಅವರು ಏನಕ್ಕೆ ಕುಗ್ಗಿರ್ಬೋದು ಅಂತ ಅನ್ಕೊಳ್ತೀರಾ? ಮೊನ್ನೆ ಸ್ವಾಮೀಜಿ ಬಂದಿದ್ರಲ್ಲ, ಸ್ವಾಮೀಜಿ ಅವರು ಫ್ಯಾಮಿಲಿಯಿಂದ ದೂರ ಇರು ಅಂತ ಹೇಳಿದ್ರು. ಹಾಂ, ಮೇ ಬಿ ಅದಕ್ಕೋಸ್ಕರ ಅವ್ರಿಗೆ ಅದು ಸರಿ ಅಂತೀರ? ಒಬ್ಬ ಸ್ವಾಮೀಜಿಯಾಗಿ ಆ ರೀತಿ ಹೇಳೋದು, ತಂದೆಯಿಂದ ದೂರ ಇರೋ ಅನ್ನೋದು ಆ್ಯಕ್ಚುಲಿ ಹೇಳ್ಬಾರ್ದು. ಏನೇ ಇದ್ರೂ ಹೇಳ್ಬಾರ್ದು, ಫ್ಯಾಮಿಲಿಯಿಂದ ದೂರ ಇರೋ ಅಂತ ಹೇಳ್ಬಾರ್ದು. ಆ ರೀತಿ ಜ್ಯೋತಿಷ್ನು ಇರುತ್ತಾ ಅಂತ? ಇದ್ರೂ ಹೇಳ್ಬಾರ್ದು. ಹಾಂ ಹಾಂ ಹಾಂ. ಹೊಂದ್ಕೊಂಡು ಹೋಗೋ ಫ್ಯಾಮಿಲಿಲಿ ಕಷ್ಟ ಬರುತ್ತೆ ಅಂತ ಹೇಳಬೇಕು. ಹಾಂ. ಡೈರೆಕ್ಟಾಗಿ ಹಂಗೆ ಹೇಳ್ಬಾರ್ದು, ಅದು ತಪ್ಪು ಆ್ಯಕ್ಚುಲಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಸುದೀಪ್ ಸರ್ ಕಿಚ್ಚಬಾಸ್ ಯಾವಾಗಲೂ ಕಿಚ್ಚಬಾಸ್. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್ ಅವ್ರಿಗೆ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೆ? ನಮ್ಮ ಮೈಕಲ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಕನ್ನಡ ಚೆನ್ನಾಗಿ ಆಡ್ತಾ ಇಲ್ಲ, ಗಾಂಚಲಿ ಪ್ರತಿ ಬಾರಿ ಸೇವ್ ಆಗ್ತಾ ಇದ್ದಾರೆ ಅವರು. ಇಲ್ಲ, ಗಾಂಚಲಿ ಜಾಸ್ತಿ ಮಾಡ್ತಾರೆ ಅವರು. ಮತ್ತೆ ಇತ್ತೀಚೆಗೆ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಇವತ್ತು ಕ್ಲಾಸ್ ಇರ್ಬೋದು ಅಂತೀರಾ? ಏನು ಹೇಳಿ? ಸುದೀಪ್ ಸರಿಂದ ಕ್ಲಾಸ್ ಇರ್ಬೋದು ಅಂತೀರಾ? ಇರುತ್ತೆ ಆಬ್ವಿಯಸ್ಲಿ. ವೇಟ್ ಅಂಡ್ ಸಿ. ಇವತ್ತು 9 ಗಂಟೆಗೆ ಒಂದು ಮಾತು ಹೇಳಿದ್ರು, ಇದೇನು ಮಿಲಿಟರಿ ಶೋ ಅಲ್ಲ, ಎಲ್ಲ ರೂಲ್ಸ್ ಫಾಲೋ ಮಾಡೋಕ್ಕೆ. ಅವ್ರು ಮುಂಚೆನೇ ಎಲ್ಲ ಮಾತಾಡಿರ್ತಾರೆ ಅವರು. ಶೋ ರೂಲ್ಸ್ ಫಾಲೋ ಮಾಡಬೇಕಂತ ಆಬ್ವಿಯಸ್ಲಿ ಫಾಲೋ ಮಾಡಲೇಬೇಕು. ಓಕೆ ಸರ್. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು ಸರ್. ಡ್ರೋನ್ ಪ್ರತಾಪ್ ಅವರು ಏನಕ್ಕೆ? ಒಳ್ಳೆ ವ್ಯಕ್ತಿ. ಆಚೆ ಕಡೆ ಜನ ತೋರಿಸಿದೊಂದು ರೀತಿ, ಅಲ್ಲ ಆಚೆ ಕಡೆ ಅವ್ರು ಕಾಣಿಸಿದೊಂದು ರೀತಿ, ಒಳಗಡೆ ಇರೋದು ಒಳ್ಳೆ ಕ್ಯಾರೆಕ್ಟ್ರು. ತುಂಬ ಇಷ್ಟ ಇಲ್ಲ. ಸ್ವಾಮೀಜಿ ಅವ್ರ ಮನೆ ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ಅವ್ರು ಸ್ವಾಮೀಜಿ ಮಾತಲ್ಲಿ ಯಾರು ನಂಬ್ತಾರೆ? ಹಾಂ ಹಾಂ. ಈಗಾಗಲೇ 3 ವರ್ಷ ದೂರ ಇದ್ದರು, ಮತ್ತೆ ದೂರ ಇರಬೇಕಂತ ಹೇಳ್ಬಿಟ್ರು, ಗಂಡಾಂತರ ಇದೆ ನಿಮಗೆ ಅಂತ. ಅವ್ರ ಮಾತೆಲ್ಲ ಕೇಳೋಕ್ಕಾಗುತ್ತೆ? ಕೇಳಿ ಬಿಡಬೇಕು. ಅವ್ರು ಹೇಳೋದೆಲ್ಲ ಯಾರಿಗೆ? ಹಾಂ ಹಾಂ. ಈಗ ಡ್ರೋನ್ ಪ್ರತಾಪ್ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರು, ಏನಾಗಿರ್ಬೋದು ಅಂತ ಅನ್ಕೊಂಡ್ರಿ? ಏನೋ ಫುಡ್ ಪಾಯ್ಸನ್ ಅಂತ ಹೇಳ್ತಾ ಇದ್ರು. ಅದರಿಂದ ಡ್ರೋನ್ ಪ್ರತಾಪ್ ಅವರು ಮನಸ್ತಾಪ ಆಗಿ ಕುಗ್ಗಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಆ ಮಾಡೋರು. ಥರ ವ್ಯಕ್ತಿ ಇಲ್ಲ ಅವ್ರು. ಆ ಥರ ವ್ಯಕ್ತಿ ಆಗಿದ್ದರೆ ಅವ್ರದ್ದು ಡ್ರೋನ್ದು ಟ್ರೋಲ್ ಆಗಿತ್ತಲ್ಲ, ಆ ಟೈಮೇ ಅವ್ರು ಹೋಗ್ಬಿಡ್ಬೇಕಾಗಿತ್ತು. ಆ ಥರ ವ್ಯಕ್ತಿ ಎಲ್ಲ ಸ್ಟ್ರಾಂಗ್ ವ್ಯಕ್ತಿ ಅವರು. ಇಲ್ಲ ಇರ್ತಾರೋ ಅವ್ರು. ಅದಕ್ಕೆಲ್ಲ ಏನೋ ಫುಡ್ದೇನೋ ಪ್ರಾಬ್ಲಮ್ ಇದೆ. ಅವರು ಆ ಥರ ಹೋಗೋಂಗಿದ್ದಿದ್ರೆ ಅವ್ರು ಆ ಟೈಮಲ್ಲಿ ಹೋಗ್ಬಿಡ್ಬೇಕು. ಇನ್ನೂ ಇರ್ತಾರಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸಕಲ ಬೇರೆ ಬಿಗ್ ಬಾಸ್ಗಿಂತ ಸಕಲ ಮಾಡ್ತಾರೆ. ವಿನಯ್, ಸಂಗೀತ ಅವ್ರು ಏನು? ಅವ್ರು ಇದ್ರೇ ಮಜಾ, ಅವ್ರು ಇಲ್ಲ ಅಂದ್ರೆ ಚೆನ್ನಾಗಿರೋದು ಬಿಗ್ ಬಾಸ್ ಶೋ ಅಲ್ಲಿ. ಇವರಿಬ್ರು ಜಗಳ
ಇಲ್ಲ ಅಂದರೆ ಅವತ್ತು ಅವ್ರು ಜಗಳ ಆಡಿಲ್ಲ ಅಂದರೆ ಇಂಟ್ರೆಸ್ಟ್ ಇರೋಲ್ಲ ಎಪಿಸೋಡ್. ಕಾರ್ತಿಕ್ ಕಾರ್ತಿಕ್ ಒಳ್ಳೆ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರೆ. ಸಂತು ಪಂತು ಬಗ್ಗೆ ಏನಂತೀರಾ? ಸಂತು ಪಂತು ಓಕೆ, ಸಂತು ಸರಿ ಇಲ್ಲ. ಸರಿ ಇಲ್ಲ, ಯಾಕೆ? ಹಿಂದೆ ಒಂದು ಮುಂದೆ ಒಂದು. ನಿಮ್ಮ ಓಟು? ನಮ್ಮ ಒಟ್ಟು ರೋಹನ್. ಈ ವಾರ ಯಾರು ಮನೆಗೆ ಹೋಗ್ಬೋದು? ಈ ವಾರ ಮೈಕಲ್ ಮೈಕಲ್ ಅವ್ರು ಹೋಗ್ತಾರಲ್ಲ. ಥ್ಯಾಂಕ್ ಯು.